ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಬಹುಭುಜಗಳಲ್ಲಿ ಸಮನಾದ ಕೋನ ಮತ್ತು ಸಮ ಅಳತೆಯ ಬಾಹು ಹೊಂದಿರುವ ಬಹುಭುಜವು? ಆಯ್ಕೆ ಎ ನಿಯಮಿತ ಬಹುಭುಜ, ಬಿ ಅಸಮಬಾಹು ತ್ರಿಭುಜ, ಆಯ್ಕೆ ಸಿ ಆಯತ, ಡಿ ವಜ್ರಾಕೃತಿ. ಓಕೆ, ಸೊ ಇಲ್ಲಿ ಬಹುಭುಜಾಕೃತಿ, ಸೊ ಅದು ನಿಯಮಿತ ಬಹುಭುಜಾಕೃತಿ ಅಂತ ಹೇಳ್ಕೊಳ್ಬೇಕು ಅಂದ್ರೆ ಸೊ ಎರಡು ಮುಖ್ಯ ಗುಣಲಕ್ಷಣವನ್ನ ಹೊಂದಿರಬೇಕು. ಓಕೆ, ಸೊ ಮೊದಲನೇದಾಗಿ ಎಲ್ಲಾ ಬಾಹುಗಳ ಉದ್ದವು ಸಮನಾಗಿರ್ಬೇಕು, ಹಾಗೆ ಎಲ್ಲಾ ಒಳ ಕೋನಗಳ ಅಳತೆಗಳು ಸಮನಾಗಿರ್ಬೇಕು ಅಲ್ವಾ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸೊ ನೋಡಿ, ಅಸಮಬಾಹು ತ್ರಿಭುಜ, ಆಯತ ಮತ್ತು ವಜ್ರಾಕೃತಿ, ಸೊ ಇವುಗಳೆಲ್ಲ ಡಯಾಗ್ರಾಮ್ ಅನ್ನ ಒಬ್ಸರ್ವ್ ಮಾಡಿದ್ರೆ ಸೊ ಇಲ್ಲಿ ಅಸಮಬಾಹು ತ್ರಿಭುಜ, ಸೊ ಯಾವುದೇ ಬಾಹುಗಳು ಅಥವಾ ಕೋನಗಳು ಪರಸ್ಪರ ಸಮನಾಗಿರೋದಿಲ್ಲ. ಸೊ ಆಯತದಲ್ಲಿ ಎಲ್ಲಾ ಕೋನಗಳು ಸಮ ಇರತ್ತೆ, ಬಟ್ ಏನ್ ಹೇಳಿ ಅಭಿಮುಖ ಬಾಹುಗಳು ಮಾತ್ರ ಸಮ ಇರತ್ತೆ, ಸೊ ಎಲ್ಲಾ ಬಾಹುಗಳು ಸಮವಾಗಿರೋದಿಲ್ಲ. ವಜ್ರಾಕೃತಿಯನ್ನ ಗಮನಿಸಿದ್ರೆ ಎಲ್ಲಾ ಬಾಹುಗಳು ಸಮನಾಗಿರತ್ತೆ, ಆದ್ರೆ ಎಲ್ಲಾ ಕೋನಗಳು ಸಮವಾಗಿರೋದಿಲ್ಲ, ಸೊ ಕೇವಲ ಅಭಿಮುಖ ಕೋನಗಳು ಮಾತ್ರ ಸಮ ಇರತ್ತೆ. ಹಾಗಾದ್ರೆ ಇಲ್ಲಿ ಸಮನಾದ ಕೋನ ಮತ್ತು ಸಮ ಅಳತೆಯ ಬಾಹುಗಳನ್ನ ಹೊಂದಿರುವಂತಹ ಈ ಎರಡು ಗುಣಲಕ್ಷಣವನ್ನ ಹೊಂದಿರುವಂತಹ ಬಹುಭುಜ ಯಾವ್ದಾಗತ್ತೆ ಹೇಳಿ? ನಿಯಮಿತ ಬಹುಭುಜ ಆಗತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾಗಿದೆ. ಥ್ಯಾಂಕ್ ಯು.